ಗೋಸ್ಕರ ಪ್ರಾರ್ಥನೆ ಜೋರಾಗಿ ನಮ್ಮನ್ನು ಮಾಡ್ತಾರೆ. ಬಹಳ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಒಳ್ಳೆ ದೇವರೇ, ಅಪ್ಪ ದೇವರೇ, ಇವತ್ತು ವಾಕ್ಯವನ್ನು ಕೇಳುವಾಗ ಕರ್ತನೆ ಅದನ್ನು ಅರ್ಥ ಮಾಡಿಕೊಳ್ಳುವಂತೆ ಅದರ ಹಾಗೆ ನಡೆಯುವಂತೆ ನೀನು ನಮಗೆ ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಲ್ಪ ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ ಸ್ವಲ್ಪ ನಿನ್ನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಕರ್ತನೆ, ಆಮೇಲೆ. ಆಮೇಲೆ Amen. ವಿಶ್ವಾಸ. Amen. I think we finished the introduction, right? ಎಸ್, Yeah. ನಾವು ಪರಿಚಯವನ್ನ ಮುಗಿಸ್ಕೊಂಡ್ವಿ ಕಳೆದ ವಾರ. So we are receiving the message regarding the spiritual healing. ನಾವು ಈ ಆತ್ಮಿಕ ಸ್ವಸ್ಥತೆಯ ಬಗ್ಗೆ ಕೇಳ್ತಾ ಇದ್ದೀವಿ. And last week we looked at the disease of the 21st century, which is the spiritual disease. ಕಳೆದ ವಾರ ಪರಿಚಯದಲ್ಲಿ 21ನೇ ಶತಮಾನದ ಕಾಯಿಲೆ ಬಗ್ಗೆ ನಾವು ಧ್ಯಾನ ಮಾಡಿದ್ವಿ. So there's the soul. Our soul can receive many scars. We can have twisted thoughts. There are also problems and incidents between us and other people. ನಮ್ಮ ಆತ್ಮಕ್ಕೆ ಎಷ್ಟೆಲ್ಲ ಗಾಯಗಳಾಗ್ಬೋದು, ನಮ್ಮ ಆಲೋಚನೆಗಳು ಹೇಗೆಲ್ಲ ತಿರುಚಲ್ಪಡ್ಬೋದು, ನಮ್ಮ ಭಾವನೆಗಳು ಹೇಗೆಲ್ಲ ತಪ್ಪಾದ ಭಾವನೆಗಳನ್ನು ಹೊಂದಿರ್ಬೋದು, ಕ್ರಮವಿಲ್ಲದೆ ಇರ್ಬೋದು ಅನ್ನೋದ್ರ ಬಗ್ಗೆ ನೋಡಿದ್ವಿ. And there is depression, corruption, incorrect choices that we make. ಮತ್ತೆ ಸಮಸ್ಯೆಗಳಾಗಲಿ, ಅಪನಂಬಿಕೆ, ಖಿನ್ನತೆ, ಮಾನಸಿಕ ಅಸ್ವಸ್ಥತೆ, ಆತಂಕ, ಭ್ರಷ್ಟಾಚಾರದ ಸಂಸ್ಕೃತಿ, ತಪ್ಪಾದ ಆಯ್ಕೆಗಳು. And the fundamental healing we have to receive is the answer that Jesus is the Christ. ಮತ್ತೆ ಮೂರನೇದಾಗಿ ನಾವು ನೋಡಿದ್ದು ಮೂಲಭೂತ ಗುಣಪಡಿಸುವಿಕೆ ಎಂಬುದಾಗಿ. ಅದಕ್ಕೆ ಉತ್ತರ ಏನು ಅಂದ್ರೆ ಯೇಸು ಕ್ರಿಸ್ತನ್ ಎಂಬುದಾಗಿ. So this message is really important because we have to be able to deliver this message to the people in the field. ಈ ಒಂದು ಸಂದೇಶ ನಮ್ಮೆಲ್ಲರಿಗೂ ತುಂಬಾ ಮುಖ್ಯವಾದದ್ದು, ಯಾಕಂದ್ರೆ ಇದನ್ನ ನಾವು ಕ್ಷೇತ್ರಕ್ಕೆ ರವಾನಿಸಬೇಕಾಗಿದೆ. And when we go to the field, when we look at our workplace, at our school, everywhere that we go, we can see this kind of problem everywhere. ನಾವು ಸ್ಕೂಲ್ಗೆ ಹೋದ್ರು, ಕಾಲೇಜ್ಗೆ ಹೋದ್ರು, ಬೇರೆ ಕ್ಷೇತ್ರಗಳಿಗೆ ಹೋದ್ರು ಕೂಡ, ಎಲ್ಲಿ ಹೋದ್ರು ಕೂಡ ಎಲ್ಲರಲ್ಲೂ ಕೂಡ ಈ ಸಮಸ್ಯೆಗಳಿವೆ ಅನ್ನೋದನ್ನ ನಾವು ಗುರುತಿಸಬಹುದು. And the Bible tells us that there is a reason for continuous failure. So why people continuously fall into failure, curses, and disasters. ಈ ಮುಖ್ಯ ಸಂದೇಶದಲ್ಲಿ ನಾವು ಇವತ್ತು ನೋಡುವಾಗ ಯಾಕೆ ಜನರಿಗೆ ನಿರಂತರ ವೈಫಲ್ಯ ಇದೆ, ಅದಕ್ಕೆ ಕಾರಣ ಏನು ಅದನ್ನ ನಾವು ನೋಡಬಹುದು. So we have to enter into the complete Christ. Let's look at Galatians 2:20. ಆ ಇದಕ್ಕೆ ಮುಖ್ಯ ಸಂದೇಶದಲ್ಲಿ ನಾವು ನೋಡುವಾಗ ನಿರಂತರ ವೈಫಲ್ಯ ಯಾಕೆ ಅಂತ ಹೇಳಿ ಮೊದಲನೇದಾಗಿ ನೋಡುವಾಗ ಸಂಪೂರ್ಣ ಕ್ರಿಸ್ತನ್ ಎಂಬುದಾಗಿ, ಅಂದ್ರೆ ಸಂಪೂರ್ಣವಾಗಿ ನಾವು ಕ್ರಿಸ್ತನೊಳಗೆ ಪ್ರವೇಶಿಸಬೇಕು ಅನ್ನೋದು. ಗಲಾತ್ಯ 2:20 ವಚನವನ್ನ ಓದೋಣ. ಇವತ್ತಿನ ವಾಕ್ಯಗಳನ್ನ ಶೀಲಶಿಷ್ಟ್ರು ಓದಿ ಕೇಳಿಸ್ತಾರೆ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಣ ನಂಬಿಕೆಯಲ್ಲಿಯೇ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಬಿಟ್ಟನು. Amen. So I have been crucified with Christ. I no longer live. This is the confession of Apostle Paul. ಇಲ್ಲಿ ಅಪೊಸ್ತಲನಾದ ಪೌಲನ ಅರಿಕೆ ಏನು ಅಂದ್ರೆ, ಕ್ರಿಸ್ತನೊಂದಿಗೆ ನಾನು ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾ ಇದ್ದಾನೆ ಎಂಬುದಾಗಿ. So the reason why we have continuous failure is that we are the master of our own life. ನಮ್ಮ ಜೀವಿತದಲ್ಲಿ ಸತತವಾಗಿ ವೈಫಲ್ಯಗಳು ಯಾಕೆ ಬರ್ತಾ ಇವೆ ಅಂತ ಹೇಳಿದ್ರೆ, ನಮ್ಮ ಜೀವಿತಕ್ಕೆ ನಾವೇ ಯಜಮಾನರಾಗಿದ್ದೇವೆ. But the scripture says that the life I now live in the body, I live by faith in the Son of God. So he's saying that I don't live for myself anymore, I live for Christ. ಇದೇ 2:20 ಪೌಲನ್ ಹೇಳ್ತಾನೆ, ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗಂದ್ರೆ ದೇವಕುಮಾರನ ಮೇಲಣ ನಂಬಿಕೆಯಲ್ಲಿಯೇ ಎಂಬುದಾಗಿ ಒತ್ತಿ ಹೇಳ್ತಾ ಇದ್ದಾನೆ. And we have to have the power of Christ. So if we don't have the power of Christ, we have to use our own power. ನಮ್ಮೆಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ಬಲ ಬೇಕಾಗಿದೆ. ಒಂದು ವೇಳೆ ಕ್ರಿಸ್ತನ ಬಲ ನಮಗೆ ಇಲ್ಲ ಅಂತ ಹೇಳಿದ್ರೆ ನಾವು ನಮ್ಮ ಬಲದ ಮೇಲೆನೆ ಜೀವಿಸಬೇಕಾಗಿದೆ. We have to use our own thoughts, our own thinking, our own power. But the message said that
own standards. ಅಂದ್ರೆ ನಮ್ಮ ಸ್ವಂತ ಆಲೋಚನೆಗಳು, ನಮ್ಮ ಸ್ವಂತ ಬುದ್ಧಿ, ನಮ್ಮ ಸ್ವಂತ ಬಲವನ್ನೇ ನಾವು ಉಪಯೋಗಿಸ್ಬೇಕಾಗಿದೆ. ಕ್ರಿಸ್ತನನ್ನೇ ನಾವು ಒಂದು ಸ್ಟ್ಯಾಂಡರ್ಡ್ ಆಗಿ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ. So we have to enter into the complete Christ. It can't just be like half of my effort and half of the grace of God. ಅದಕ್ಕೋಸ್ಕರನೇ ನಾವು ಸಂಪೂರ್ಣವಾಗಿ ಕ್ರಿಸ್ತನೊಳಗೆ ಪ್ರವೇಶಿಸಬೇಕು ಅಂತಿರೋದು. ಅರ್ಧ ಅರ್ಧ ಆ ಕ್ರಿಸ್ತನು, ಅರ್ಧ ನಾವು, ಅರ್ಧ ದೇವರ ಬಲ, ಅರ್ಧ ನಮ್ಮ ಬಲ ಅನ್ನೋ ರೀತಿಯಲ್ಲಿ ನಾವು ಇರಬಾರದು. It has to be the complete Christ where I crucify myself and I let Christ work inside of me. ಅದಕ್ಕೋಸ್ಕರನೇ ನನ್ನ ಹೃದಯದಲ್ಲಿ, ಜೀವಿತದಲ್ಲಿ ಯೇಸುವನ್ನ ನಾನು ಸ್ವೀಕರಿಸಬೇಕು. ನನ್ನಿಷ್ಟ, ನನ್ನ ಬಲ ಅಲ್ಲ, ಸಂಪೂರ್ಣವಾಗಿ ಕ್ರಿಸ್ತನೇ ನನ್ನನ್ನು ನಡೆಸುವಂತೆ ಒಪ್ಪಿಸಿಕೊಡ್ಬೇಕು. So even religious people, they can go to church and they can, they can listen to the message, but if they don't put that message into their heart, it just becomes a religious walk of faith. ತುಂಬಾ ಜನ ಕ್ರೈಸ್ತರು ಧಾರ್ಮಿಕ ಕ್ರೈಸ್ತರಾಗಿ ಮಾರ್ಪಟ್ಟಿದ್ದಾರೆ, ಸಭೆಗಳಿಗೆ ಹೋಗ್ತಾರೆ, ಆದ್ರೂ ಕೂಡ ಅವರು ಸಂಪೂರ್ಣ ಕ್ರೈಸ್ತರ ಜೀವಿತವನ್ನ ಜೀವಿಸೋದಿಲ್ಲ. But God does wants us to have the complete Christ and enter into Christ. ದೇವರು ನಮ್ಮಿಂದ ಇದನ್ನ ನೋಡೋದೇನೆಂದ್ರೆ ಸಂಪೂರ್ಣ ಕ್ರಿಸ್ತನೊಳಗೆ ನಾವು ಪ್ರವೇಶಿಸಬೇಕು ಅನ್ನೋದು. And the scripture says, Apostle Paul says, he confessed that he is the Son of God who loved me and gave himself to me. He's confessing about the crucifixion of Christ. ಮತ್ತೆ 2:20 ಆತನು ಕೊನೆಯದಾಗಿ ಹೇಳ್ತಾನೆ, ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು, ಅಂದ್ರೆ ತನ್ನ ಒಬ್ಬನೇ ಮಗನನ್ನು ಒಪ್ಪಿಸಿಕೊಟ್ಟನೆಂಬುದಾಗಿ. So it's very difficult. Sometimes we can't let Christ be the master, and sometimes we will continuously live, with our own standards and with our own motives. ಹೌದು, ಕೆಲವು ಸಲ ಸಂಪೂರ್ಣ ಕ್ರಿಸ್ತನಲ್ಲಿ, ಕ್ರಿಸ್ತನ ಬಲದಲ್ಲಿ ನಾವು ಜೀವಿಸೋದಕ್ಕೆ ಆಗೋದಿಲ್ಲ. ಕೆಲವು ಸಲ ನಮ್ಮ ಬಲದ ಮೇಲೆ ಆಧಾರವಾಗಿ ನಮ್ಮ ಒಂದು ಜೀವಿತವನ್ನ ನಾವು ನಮ್ಮಿಷ್ಟಕ್ಕೆ ನಡೆಸ್ತಿರ್ತೀವಿ. But the more our faith in Christ is built up, the more that we can become concluded in Christ, the more of our old nature goes away. ಆದ್ರೆ ಎಷ್ಟರ ಮಟ್ಟಿಗೆ ನಾವು ಪ್ರತಿದಿನ ದೇವರ ಬಲದಲ್ಲಿ, ದೇವರ ಒಳಗಡೆ ಸಂಪೂರ್ಣವಾಗಿ ಇರೋದಕ್ಕೆ ಇಷ್ಟಪಡ್ತೀವೋ ಅಷ್ಟು ನಾವು ಬಲ ಹೊಂದುತ್ತೀವಿ. ನಾವು ನಮ್ಮ ನಂಬಿಕೆ ಬೆಳೆಯುತ್ತೆ, ಮತ್ತೆ ನಮ್ಮ ಒಂದು ಅಪನಂಬಿಕೆಗಳು ನಮ್ಮನ್ನು ಬಿಟ್ಟು ಹೋಗುತ್ತೆ. So another reason for continuous failure is our spiritual problems. ಎರಡನೇದಾಗಿ ನಮ್ಮ ನಿರಂತರ ವೈಫಲ್ಯಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಆತ್ಮಿಕ ಸಮಸ್ಯೆಗಳು. And it says Jesus love. म्यूट कर ला रहा प्रसाद तरा पर म्यूट करता था. ओके. And it says there that spiritual problems, everyone can have spiritual problems. Even Apostle Paul, King David, they all had spiritual problems. ಆತ್ಮಿಕ ಸಮಸ್ಯೆಗಳು ಎಲ್ಲರಿಗೂ ಇರುತ್ತೆ. ಅಂತ ಪೌಲನಿಗೂ ಇತ್ತು, ಅಂತ ದಾವಿದನಿಗೂ ಕೂಡ ಆತ್ಮಿಕ ಸಮಸ್ಯೆಗಳಿತ್ತು. But there are the spiritual problems that can really make us stumble and fall over and lose hold of the covenant. ಆತ್ಮಿಕ ಸಮಸ್ಯೆಗಳು ಏನಾಗುತ್ತೆ ಅಂದ್ರೆ ನಾವು ಬೀಳೋದಕ್ಕೆ ಕಾರಣವಾಗುತ್ತೆ. So there's the problem of idolatry, and it's not just the idols like the statues and the big churches or the pictures that people bow down to. It is the idols unseen to the eyes, like money and success. ಆತ್ಮಿಕ ಸಮಸ್ಯೆಗಳು ಅಥವಾ ನಾವು ಬೀಳೋದಕ್ಕೆ ಕಾರಣವಾಗುವಂತ ಸಮಸ್ಯೆಗಳು ಏನು ಅಂದ್ರೆ ಅದು ವಿಗ್ರಹಾರಾಧನೆ ಸಮಸ್ಯೆ ಅಂತ ಹೇಳ್ಬೋದು. ಒಂದ್ ವೇಳೆ ಅದು ಕಣ್ಣು ಕಾಣುವಂತ ವಿಗ್ರಹಗಳೇ ಆಗಿರ್ಬೇಕಾಗಿಲ್ಲ, ಹಣ, ಯಶಸ್ಸು ಅಂತ ಕಣ್ಣು ಕಾಣದಿರುವಂತ ಅನೇಕ ವಿಗ್ರಹಗಳು ಕೂಡ ನಮ್ಮ ಆತ್ಮಿಕ ಸಮಸ್ಯೆಗಳಿಗೆ ಮಾರ್ಪಡುತ್ತೆ. If that desire becomes bigger and bigger inside of us, then our, heart towards Christ, our conclusion to live for Christ becomes smaller and smaller. ಯಾವಾಗ ಈ ತರ ಕಣ್ಣಿಗೆ ಕಾಣದಿರುವಂತ ವಿಗ್ರಹಗಳ ಮೇಲೆ ನಮ್ಮ ಮನಸ್ಸು, ನಮ್ಮ ನಂಬಿಕೆ ಜಾಸ್ತಿ ಆಗ್ತಾ ಹೋಗುತ್ತೋ, ಕ್ರಿಸ್ತನಿಗಾಗಿ ಜೀವಿಸುವಂತ ನಮ್ಮ ನಂಬಿಕೆ ಚಿಕ್ಕದಾಗ್ತಾ ಹೋಗುತ್ತೆ. There is also the problem of ideology. We have our own ideology, our own standards, our own way of thinking. ಮತ್ತೆ ಸಿದ್ಧಾಂತದ ಸಮಸ್ಯೆಗಳು ಕೂಡ ಇದೆ. ಸಿದ್ಧಾಂತದ ಸಮಸ್ಯೆ ಅಂದ್ರೆ ಏನಂದ್ರೆ ದೇವರ ಸಿದ್ಧಾಂತಗಳನ್ನ ಬಿಟ್ಟು ನಮ್ಮದೇ ಆದಂತ ಕೆಲವು ಸಿದ್ಧಾಂತಗಳು, ನಮ್ಮದೇ ಆದಂತ ಕೆಲವು ತತ್ವಗಳನ್ನ ಹಿಡ್ಕೊಂಡು ಜೀವಿಸುವಂತದ್ದು. An example is Apostle Paul in the Bible. So he was such a renowned person. He studied under the greatest scholars. He had a very elite background. ಈ ಪೌಲನ ಬಗ್ಗೆ ನಾವು ನೋಡೋದಾದ್ರೆ ಅವನು ಆ ಕಾಲದಲ್ಲಿ ಅತ್ಯುತ್ತಮವಾದಂತಹ ಒಂದು ಗುರುವಿನ ಕೈ ಕೆಳಗೆ ಓದಿದವನು, ಮತ್ತೆ ಒಂದು ಒಳ್ಳೆ ಹಿನ್ನೆಲೆ ಇದ್ದವನಾಗಿದ್ದನು.
And he had a zeal. He had a zeal, but his zeal was to persecute the people who proclaim that Jesus is the Christ. ಅವನಿಗೆ ಒಂದು ಗುರಿ ಇತ್ತು. ಪೌಲನಿಗೆ ಸುವಾರ್ತೆನ ತಿಳ್ಕೊಳ್ಳೋದಕ್ಕೆ ಮುಂಚೆ ಏನದು ಅಂತ ಹೇಳಿದ್ರೆ ಯೇಸು ಕ್ರಿಸ್ತನ ಬಗ್ಗೆ ಪ್ರಚಾರ ಮಾಡ್ತಿರುವಂತವ್ರನ್ನ ಅವನು ಹಿಂಸೆ ಮಾಡ್ಬೇಕು ಅನ್ನೋದು. So that was before his conversion when he was still Saul. ಹೌದು, ಅವನು ಸೌಲನಾಗಿ ಇನ್ನು ಅವನು ದೇವರ ಕಡೆಗೆ ತಿರುಗೋದಕ್ಕೆ ಮುಂಚಿತವಾಗಿ ಅವನ ಜೀವನ ಆಗಿತ್ತು. And that ideology dragged him, but it dragged him into the wrong direction. He had the incorrect essence. ಅಂದ್ರೆ ಆ ಧರ್ಮಶಾಸ್ತ್ರದಿಂದ ಬಂದಂತ ಆ ಸಿದ್ಧಾಂತವನ್ನು ಅವನು ಹಿಡ್ಕೊಂಡಿದ್ದ, ಅದರಿಂದ ಅವನು ಸೆಳೆಯಲ್ಪಟ್ಟಿದ್ದ. So this was given in another message, concentrated message that we received. But if you continuously go down the wrong path with the strong zeal, you have to, when the moment comes that you realize, you have to turn around and come back a long way. ಅಂದ್ರೆ ಯಾವಾಗ ನಾವ್ ಈ ತರ ಒಂದು ಇನ್ನೊಂದು ಮೆಸೇಜ್ ಕೂಡ ಇದೆ, ಈ ಕಾನ್ಸಂಟ್ರೇಷನ್ ಟ್ರೈನಿಂಗ್ ಅಂತ ಕೊಡ್ತಾವ್ರಲ್ಲ ಪಾಸ್ಟ್ರು, ಅವರು ಕೊಡುವಂತ ಒಂದು ಲೆಕ್ಚರ್ ಅಲ್ಲಿ ಇದು ಕೂಡ ಇರುತ್ತೆ. ಸೊ ಅದೇನ್ ಹೇಳುತ್ತೆ ಅಂದ್ರೆ, ಯಾವಾಗ ನಾವು ಸಿದ್ಧಾಂತವನ್ನು ಹಿಡ್ಕೊಂಡು ಆಳವಾಗಿ ಅದ್ರ ಕಡೆ ಹೋಗ್ತೀವೋ ದೇವ್ರ ಕಡೆ ತಿರುಗಿ ಬರೋದಕ್ಕೆ ಅಷ್ಟೇ ಕಷ್ಟವಾಗುತ್ತೆ ಅಂತ. So we work so hard, we hold on to, the incorrect thing, we go down the wrong path, but when the moment comes that we realize, we have to turn around and come all the way back. ಅಂದ್ರೆ ಯಾವಾಗ ಎಷ್ಟು ನಾವು ದೂರ ಆ ಸಿದ್ಧಾಂತಗಳನ್ನ ತತ್ವಗಳನ್ನ ಹಿಡ್ಕೊಂಡು ಹೋಗಿರ್ತೀವೋ, ಎಷ್ಟು ಬೇಗ ಅದನ್ನ ನಾವು ಗಮನಿಸ್ತೀವೋ, ಅರ್ಥ ಮಾಡ್ಕೊಳ್ತೀವೋ, ಇದು ನಾನು ಹೋಗ್ತಿರೋ ದಾರಿ, ನಾನು ಹಿಡ್ಕೊಂಡಿರೋ ಸಿದ್ಧಾಂತ ಸರಿ ಇಲ್ಲ ಅಂತ, ಅಷ್ಟು ಬೇಗ ನಾವು ದೇವ್ರ ಕಡೆ ಹಿಂತಿರುಗಿ ಬರ್ಬೇಕಾಗಿದೆ. That's why we have to have the correct essence of faith, have the correct ideology inside of the gospel. ಅದಕ್ಕೆ ನಮ್ಮೆಲ್ಲರಿಗೂ ಕೂಡ ಕ್ರಿಸ್ತ ಯೇಸುವಿನಲ್ಲಿ ಸರಿಯಾದ ಸುವಾರ್ತೆಯಲ್ಲಿ ಸರಿಯಾದ ಸಿದ್ಧಾಂತ, ಸರಿಯಾದ ಒಂದು ತತ್ವದ ಒಂದು ಪ್ರಾಮುಖ್ಯತೆ ಹಿಡ್ಕೊಂಡವರಾಗಿರ್ಬೇಕು. That's why Apostle Paul, he made the confession later on that I consider everything rubbish because of the surpassing knowledge of knowing Christ. ಪೌಲನು ಮೊದಲು ಈ ತರದ ಒಂದು ಕೆಲವು ಸಿದ್ಧಾಂತಗಳನ್ನ ಇಟ್ಕೊಂಡಿದ್ದ, ಆದ್ರೆ ಯಾವಾಗ ಕ್ರಿಸ್ತನನ್ನ ಸುವಾರ್ತೆನ ಸರಿಯಾಗಿ ಅರ್ಥ ಮಾಡ್ಕೊಂಡು ಅವನು ಅರಿಕೆ ಮಾಡಿದ್ದೇನು ಅಂತ ಹೇಳಿದ್ರೆ, ನನಗೆ ಲಾಭವಾದದನ್ನೆಲ್ಲ ಕಸವಾಗಿ ಎಣಿಸ್ತೇನೆ ಎಂಬುದಾಗಿ. He's saying that I learned so many things, I studied so many amazing things, but what use is it? Because none of those things led me to Christ. ಯಾಕಂದ್ರೆ ಅವನಿಗೆ ಚೆನ್ನಾಗಿ ಅರ್ಥ ಆಗಿತ್ತು, ನಾನು ಎಷ್ಟೋ ತಿಳುವಳಿಕೆ ಹೊಂದಿದ್ದೆ, ಎಷ್ಟೋ ಜ್ಞಾನ ಇತ್ತು, ಎಷ್ಟೋ ಸಿದ್ಧಾಂತಗಳು ತತ್ವಗಳನ್ನ ನಾನು ಓದಿದ್ದೆ, ತಿಳ್ಕೊಂಡಿದ್ದೆ, ಆದ್ರೆ ಅದ್ ಯಾವುದು ಕೂಡ ಕ್ರಿಸ್ತನ ಬಳಿಗೂ ರಕ್ಷಣೆಗೂ ನಡೆಸೋದಿಲ್ಲ ಅಂತ ನನಗೆ ಅರ್ಥ ಆಯ್ತು ಅಂತ. So we have to break free from our incorrect ideology, our wrong perspective according to the gospel. ಹಾಗಾಗಿ ಸುವಾರ್ತೆಯ ಮೂಲಕ ನಾವು ಸರಿಯಾಗಿ ಈ ನಮ್ಮ ಒಂದು ತಪ್ಪಾದ ಸಿದ್ಧಾಂತಗಳನ್ನ, ತಪ್ಪಾದ ಒಂದು ಆಲೋಚನೆಗಳನ್ನ ಬಿಟ್ಟು ನಾವು ದೇವ್ರ ಕಡೆ ತಿರುಗಬೇಕಾಗಿದೆ. There's also the problem of religion, so religious living. ಮತ್ತೆ ಆತ್ಮಿಕ ಸಮಸ್ಯೆಗಳಿಗೆ ಇನ್ನೊಂದು ಸಮಸ್ಯೆ ಅಂತ ಹೇಳಿದ್ರೆ ಅದು ಧರ್ಮದ ಸಮಸ್ಯೆ, ಅಂದ್ರೆ ಧಾರ್ಮಿಕವಾದ ಜೀವಿತವನ್ನ ಜೀವಿಸುವಂಥದ್ದು. And we know the Bible verse very well, Matthew 16:13-20. Jesus asked the disciples, "Who do people of the world say I am?" ಮತ್ತಾಯ 16:13-20 ನಮ್ಮೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಿರುವಂತ ವಚನಗಳಾಗಿವೆ. ಯೇಸು ಕ್ರಿಸ್ತನು ಶಿಷ್ಯರ ಬಳಿಯಲ್ಲಿ ಕೇಳುವಂತದ್ದು, ಯೇಸು ದೇವರ ಕುಮಾರನಾದ ನನ್ನನ್ನ ಜನ ಏನಂತಿದ್ದಾರೆ ಅಂತ. They say you are like Elijah, Jeremiah, one of the prophets. ಆಗ ಶಿಷ್ಯರು ಮನುಷ್ಯರ ಉತ್ತರಗಳನ್ನ ಹೇಳ್ತಿರೋದೇನಂದ್ರೆ, ನಿಮ್ಮನ್ನ ಸ್ನಾನಿಕನಾದ ಯೋಹಾನನೆಂತಲೂ, ಎರೆಮೀಯನೆಂತಲೂ, ಎಲಿಯನೆಂತಲೂ, ಪ್ರವಾದಿಗಳಲ್ಲಿ ಒಬ್ಬರೆಂತಲೂ ಹೇಳ್ತಿದ್ದಾರೆ ಎಂಬುದಾಗಿ. But then Jesus asked Simon Peter, "Who do you say I am?" And he responded, "You are the Christ, the Son of the living God." ಆಗ ಯೇಸು ಸ್ವಾಮಿ ಜನರು ಹೇಳೋದನ್ನ ಬಿಡಿ, ನೀವು ನನ್ನನ್ನ ಯಾರು ಅನ್ಕೊಳ್ತಿದ್ದೀರಾ ಅಂತ ಕೇಳುವಾಗ ಸೀಮೋನ್ ಪೇತ್ರನು ಹೇಳ್ತಾನೆ, ನೀನು ಕ್ರಿಸ್ತನು ಬರ್ಬೇಕಾಗಿರೋ ಜೀವ ಸ್ವರೂಪನಾದ ದೇವರ ಕುಮಾರ ಎಂಬುದಾಗಿ ಅರಿಕೆ ಮಾಡಿ. So Christ is not like one of the other prophets. ಯೇಸು ಕ್ರಿಸ್ತನು ಬೇರೆ ಪ್ರವಾದಿಗಳಂತೆ ಒಬ್ಬರಲ್ಲ. There's some network issues from your side. Oh, is that better? Yes. Okay. So Jesus is not a prophet. He's not just a teacher. He is the Christ, the one who came as the anointed one. ಯೇಸು ಕ್ರಿಸ್ತನು ಸಾಧಾರಣ ಪ್ರವಾದಿ ಅಂತೆ ಅಲ್ಲ, ಅಥವಾ ಆತನ ಒಂದು ಸಾಧಾರಣ ಬೋಧಕನಂತೆ ಅಲ್ಲ. ಆತನು ದೇವರಿಂದ ಅಭಿಷೇಕಿಸಲ್ಪಟ್ಟು ಕ್ರಿಸ್ತನಾಗಿ ಲೋಕಕ್ಕೆ ಕಳಿಸಲ್ಪಟ್ಟವರಾಗಿದ್ದಾರೆ. So we have to keep checking our color of our faith. We have to have the pure, only Christ color of our faith. ಹಾಗಾಗಿ ನಮ್ಮ ನಂಬಿಕೆಯ ಬಣ್ಣವನ್ನ ನಾವು ಸರಿಯಾಗಿ ತಿಳ್ಕೋಬೇಕಾಗಿದೆ. ಅಂದ್ರೆ ಕೇವಲ ಕ್ರಿಸ್ತನು, ಆ ಸುವಾರ್ತೆಯ ಸರಿಯಾದ ಬಣ್ಣವನ್ನ ನಾವು ಹೊಂದಿರಬೇಕು.
And then there is the problem of church authority. ಮತ್ತೆ ಆ ನಾಲ್ಕನೇದಾಗಿ ನಾವು ನೋಡುವಾಗ ಈ ಒಂದು ಸಭೆಯ ಅಧಿಕಾರದ ಬಗ್ಗೆ ನಾವು ನೋಡ್ತೇವೆ. So that's when they say that the church authority is greater than the gospel. ಅಂದ್ರೆ ಈ ಸಭಾಧಿಕಾರದ ಸಮಸ್ಯೆ ಅಂತ ಹೇಳಿದ್ರೆ ಆ ಸುವಾರ್ತೆಗಿಂತಲೂ ಸಭೆಯ ಅಧಿಕಾರಿಗಳ ಸ್ಥಾನವೇ ಹೆಚ್ಚು ಅಂತ ಭಾವಿಸುವಂಥದ್ದು. And when this, so we have to know that, the church is that Jesus is the Christ. ಸಭೆ ಅನ್ನುವಂಥದ್ದು ಯೇಸುವೆ ಕ್ರಿಸ್ತನೆಂಬುದನ್ನ ಬೋಧಿಸುವಂತ ಸಭೆ ಆಗಿರ್ಬೇಕು. But when the church authority, when the, church, they build up an authority and they think that our authority, our power is above the gospel. ಆದ್ರೆ ಈಗಿರುವ ಸಭೆಗಳು ಸಭಾ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ ಸುವಾರ್ತೆಗಿಂತಲೂ ನಮ್ಮ ಒಂದು ಅಧಿಕಾರ ನಮ್ಮ ಸ್ಥಾನಮಾನನೇ ಸಭೆಯೇ ಶ್ರೇಷ್ಠ ಅನ್ನುವಂತ ರೀತಿಯಲ್ಲಿ ವರ್ತಿಸ್ತಿವೆ. And this becomes a foothold of Satan and a reason why they face failure, because instead of having the center of the gospel, center of Christ, they are centered on the church authority. ಹಾಗಾಗಿ ಯಾವಾಗ ಈ ಸಭೆ ಅನ್ನುವಂಥದ್ದು ಸುವಾರ್ತೆಗಿಂತಲೂ ಹೆಚ್ಚಾಗಿ ಅವ್ರಿಗಿರುವ ಸ್ಥಾನಮಾನ ಅಧಿಕಾರವನ್ನ ಹೆಚ್ಚು ಅಂತ ನೆನೆಸ್ತಾರೋ ಅದೇ ಸೈತಾನನು ಕಾರ್ಯ ಮಾಡ್ಲಿಕ್ಕೆ ಒಂದು ಮಾರ್ಗವಾಗುತ್ತೆ. There is also humanism, where they are centered on themselves. ಐದನೇದಾಗಿ ನಾವು ನೋಡುವಾಗ ಮಾನವತಾವಾದ ಅಂತ ಹೇಳಿದಾಗಿ ನಾವು ನೋಡ್ತೇವೆ. ಅಂದ್ರೆ ದೇವರ ಮೇಲೆ ಅವರು ಆಧಾರಿತವಾಗಿರೋದಿಲ್ಲ, ಮನುಷ್ಯರ ಮೇಲೆ ಆಧಾರಿತವಾಗಿರ್ತಾರೆ. They say, what about my human rights? What about, me as a human being? And they can even say that human rights are above what God says. ಅಂದ್ರೆ ದೇವ್ರು ಏನ್ ಹೇಳಿದ್ದಾರೆ, ಏನು ಆತನು ಮನುಷ್ಯರ ಬಗ್ಗೆ ತಿಳಿಸಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮನುಷ್ಯರು ಏನ್ ಹೇಳ್ತಾರೆ ಅನ್ನೋದ್ರ ಮೇಲೆ ಆಧಾರವಾಗಿ ಜೀವಿಸುವಂತದ್ದು. Standard of human cannot compare to the standard of God. ಯಾವತ್ತೂ ಕೂಡ ಮನುಷ್ಯರ ಒಂದು ಆಲೋಚನೆಗಳು ದೇವರಿಗೆ ಸರಿಸಮಾನವಾಗಿ ಇರುವುದಿಲ್ಲ. So we have to be God-centered and scripture-centered, what the covenantal essence of the Bible is talking about. ಹಾಗಾಗಿ ವಾಕ್ಯ ಹೇಳ್ತಿರುವಂತಹ ಕ್ರಿಸ್ತನ ಕೇಂದ್ರಿತರಾಗಿಯೂ ಸುವಾರ್ತೆಯ ಕೇಂದ್ರಿತರಾಗಿಯೂ ವಾಕ್ಯದ ಕೇಂದ್ರಿತರಾಗಿಯೂ ನಾವು ಜೀವಿಸಬೇಕು. And there are things like worries and envy that can cause us to have failure. ಹಾಗೇನೆ ಈ ಆತ್ಮಿಕ ಸಮಸ್ಯೆಗಳು ಅಂದ್ರೆ ಚಿಂತೆಗಳಾಗ್ಲಿ ಅಸೂಯೆಗಳು ಕೂಡ ನಾವು ಒಂದು ವಿಫಲವಾಗಲು ಕಾರಣವಾಗಿರುತ್ತೆ. And even as Christians, we have a lot of worries. Sometimes we have a nature to worry. ಕ್ರೈಸ್ತರಾಗಿದ್ರು ಕೂಡ ನಾವು ಅನೇಕ ವಿಷಯಗಳಲ್ಲಿ ಚಿಂತೆ ಮಾಡುವರಾಗಿದ್ದೇವೆ. But the Bible gives us so much assurance that God is always guiding us, His Holy Spirit is with us. ಆದ್ರೆ ಸತ್ಯವೇದ ಅನ್ನೋದು ನಮಗೆ ಯಾವಾಗ್ಲೂ ಭರವಸೆ ನೀಡುತ್ತೆ, ದೇವರ ಆತ್ಮನು ಯಾವಾಗ್ಲೂ ನಮ್ಮ ಜೊತೆ ಇದ್ದಾರೆ, ನಮ್ಮ ಮಾರ್ಗದರ್ಶನ ಮಾಡ್ತಿದ್ದಾರೆ ಎಂಬುದಾಗಿ. But Satan always tries to snatch the word away from us. It's like the parable about the seeds. ಆದ್ರೆ ಈ ಸೈತಾನನನ್ನು ಯಾವಾಗ್ಲೂ ಕೂಡ ನಮ್ಮಿಂದ ದೇವರ ವಾಕ್ಯವನ್ನ ಕಿತ್ಕೊಂಡು ಹೋಗ್ಲಿಕ್ಕೆ ನೋಡ್ತಾನೆ. ಅದು ದೇವರು ಸ್ವಾಮ್ಯದ ರೂಪದಲ್ಲಿ ಹೇಳಿರುವಂತದ್ದು. If the seed is on the roadside, the bird just comes and takes it away. So if we're not really rooted in Christ, a lot of our grace and a lot of the word can be taken away from us. ದೇವರ ವಾಕ್ಯ ಅನ್ನೋದು ಬೀಜವಾಗಿದೆ. ಒಂದು ವೇಳೆ ಅದು ನಾವು ಸಿದ್ಧ ಮನಸ್ಸಿಂದ ಸ್ವೀಕಾರ ಮಾಡಿಲ್ಲ ಅಂದ್ರೆ ದಾರಿ ಮಗುಲಲ್ಲಿ ಬಿದ್ದ ಬೀಜದ ಆಗಿರುತ್ತೆ. ಆಗ ಸೈತಾನನು ಬಂದು ಆ ದೇವರ ವಾಕ್ಯವನ್ನ ದೇವರ ಕೃಪೆಯನ್ನ ನಮ್ಮಿಂದ ತೆಗೆದುಕೊಂಡು ಹೋಗೋದಕ್ಕೆ ಸುಲಭವಾಗುತ್ತೆ. And then there's envy, jealousy. We can look at other people, compare ourselves to others. ಅದಕ್ಕೋಸ್ಕರ ಈ ಒಂದು ಆತ್ಮಿಕ ಸಮಸ್ಯೆಗಳಂದ್ರೆ ಯಾವಾಗ್ಲೂ ಚಿಂತೆಗಳಾಗ್ಲಿ, ಅಸೂಯೆ ಅಂದ್ರೆ ಇನ್ನೊಬ್ಬರನ್ನ ನೋಡಿ ಅಥವಾ ಅವ್ರ ಜೊತೆಗೆ ನಮ್ಮನ್ನ ಹೋಲಿಸ್ಕೊಂಡು ನಾವು ಅಸೂಯೆ ಪಡುವಂಥದ್ದು. But God created us as a unique being. He created us with a special purpose and goal for our life. So we have to hold on to our identity and we don't have to be envious of anyone else. ಆದ್ರೆ ನಾವು ನಮ್ಮ ಗುರುತನ್ನು ಅರ್ಥ ಮಾಡ್ಕೋಬೇಕು. ನಮ್ಮನ್ನ ದೇವರು ಸರಿಸಾಟಿ ಇಲ್ಲದವರಾಗಿ ಸೃಷ್ಟಿ ಮಾಡಿದ್ದಾರೆ. ಸರಿಸಾಟಿ ಇಲ್ಲದವರು ಅಂದ್ರೆ ದೇವರು ನಿನಗೆ ಆದಂತ ಕೆಲವು ಆಲೋಚನೆಗಳು, ಕೆಲವು ಸೇವೆಗಳು, ಕೆಲವು ಕಾರ್ಯಗಳನ್ನು ಮಾಡ್ಲಿಕ್ಕೆ ದೇವರು ನಿನ್ನನ್ನ ವಿಶೇಷವಾಗಿ ರೂಪಿಸಿದ್ದಾರೆ. So really, when we face continuous failure, the way to overcome is to enter into the complete Christ. ಹಾಗಾಗಿ ಒಂದು ವೇಳೆ ಈ ತರ ಒಂದು ಚಿಂತೆ, ಅಸೂಯೆ, ಈ ತರ ಒಂದು ಆತ್ಮಿಕ ಸಮಸ್ಯೆಗಳಿರುವಾಗ ಇವುಗಳಿಂದ ಹೊರಗಡೆ ಬರೋದಕ್ಕೆ ಒಂದೇ ಒಂದು ಮಾರ್ಗ ಅಂದ್ರೆ ನಾವು ಪರಿಪೂರ್ಣವಾಗಿ ಕ್ರಿಸ್ತನೊಳಗೆ ಪ್ರವೇಶಿಸುವುದು. It's not the John the Baptist faith, Elijah, Jeremiah. We have to hold on to only Christ. ಅಂದ್ರೆ ಇದೇನೋ ಸ್ನಾನಿಕನಾದ ಯೋಹನ ಮೇಲೆ ನಂಬಿಕೆ ಇಡುವಂತದ್ದು ಅಥವಾ ಎರೆಮಿಯನ ನಂಬಿಕೆನೋ ಎಲಿಯನ ನಂಬಿಕೆನೋ ಅಲ್ಲ, ಕೇವಲ ಸಂಪೂರ್ಣ ಕ್ರಿಸ್ತನು ಎಂಬ ನಂಬಿಕೆಯಲ್ಲಿ ನಾವು ಜೀವಿಸಬೇಕು. So then number 2, it says what you must only do. ರಮ್ಮಿ
Pardon me. On point number 2, this one, ಎರಡನೇದಾಗಿ 2. ನಾವು ನೋಡ್ತೇವೆ Yeah, what you must only do. ನೀವು ಏನ್ ಮಾಡಬೇಕು ಎಂಬುದಾಗಿ. And it says to have the factual reformation. ಅಂದ್ರೆ ವಾಸ್ತವಿಕ ಸುಧಾರಣೆ ಎಂಬುದಾಗಿ ನಾವು ನೋಡ್ತೇವೆ. So reformation means we are completely changing, have a turning point in our life. ವಾಸ್ತವಿಕ ಸುಧಾರಣೆ ಅಂತ ಹೇಳಿದ್ರೆ ನಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗುವಂತದ್ದು, ಒಂದು ತಿರುವನ್ನ ಪಡ್ಕೊಳ್ಳುವಂತದ್ದು. Some people might hear the message and they may think, wow, this actually, I was really living a religious life. How can I change? ಕೆಲವರೆಲ್ಲರೂ ಸಂಪೂರ್ಣವಾಗಿ ಧಾರ್ಮಿಕ ಜೀವಿತವನ್ನ ಜೀವಿಸ್ತಾ ಇರ್ತಾರೆ, ಇದರಿಂದ ನಾನು ಹೇಗೆ ಬದಲಾಗಲಿ ಅಂತ ಹೇಳಿ ಯೋಚಿಸ್ತಿರ್ತಾರೆ. They can have a complete spiritual renewal, reformation, holding on to the word of the covenant. ಅವರು ಯಾವಾಗ ಕೇವಲ ದೇವರ ಒಡಂಬಡಿಕೆಯ ವಾಕ್ಯವನ್ನು ಹಿಡ್ಕೊಂಡಿರ್ತಾರೋ ಆಗ ಅವರು ಸುಧಾರಣೆಯನ್ನ ಅಥವಾ ಒಂದು ಬದಲಾವಣೆನ ಹೊಂದಲಿಕ್ಕೆ ಸಾಧ್ಯವಾಗುತ್ತೆ. Of God. ಇಲ್ಲಿ ದೇವರ ವಾಕ್ಯ, ದೇವರ ಒಡಂಬಡಿಕೆನ ನಾವು ನೋಡ್ತೇವೆ. And Hebrews 4:12, let's confirm. ಇಬ್ರಿ 4:12 ಓದ್ಕೊಳ್ಳೋಣ. ಇಬ್ರಿಯರಿಗೆ 4:12. ಯಾಕಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ. ಆಮೆನ್. Amen. So the word of God, it is alive and active. ದೇವರ ವಾಕ್ಯ ಹೇಳುತ್ತೆ, ದೇವರ ವಾಕ್ಯವು ಸಜೀವವಾದದ್ದು ಮತ್ತು ಕಾರ್ಯಸಾಧಕವಾದದ್ದು ಎಂಬುದಾಗಿ. It says that it's like a sword, so we have to use the word as our weapon against our enemy. ಮತ್ತೆ ದೇವರ ವಾಕ್ಯವು ಅದು ಇಬ್ಬಾಯಿ ಕತ್ತಿಯಾಗಿದೆ ಎಂಬುದಾಗಿ, ನಮ್ಮ ವಿರೋಧಿಯಾಗಿರುವಂತ ಸೈತಾನನ ವಿರುದ್ಧ ಈ ವಾಕ್ಯವೆಂಬ ಕತ್ತಿಯನ್ನು ನಾವು ಉಪಯೋಗಿಸಬೇಕಾಗಿದೆ. We also need to use the word to break down our wrong imprints, our wrong frame. ಮತ್ತೆ ನಮ್ಮಲ್ಲಿರುವಂತಹ ತಪ್ಪಾದ ಒಂದು ಚೌಕಟ್ಟುಗಳನ್ನ, ತಪ್ಪಾದ ನಂಬಿಕೆಗಳನ್ನ ಕೂಡ ಮುರಿಯಲು ಈ ವಾಕ್ಯವನ್ನ ನಾವು ಉಪಯೋಗಿಸಬೇಕಾಗಿದೆ. And it's very important that we have to hold on to the word and apply the word in our times of hardship. ಮತ್ತೆ ನಮಗೆ ತುಂಬಾ ಕಷ್ಟಕರವಾದ ಸಮಯಗಳಲ್ಲಿ ಈ ವಾಕ್ಯವನ್ನ ಹಿಡ್ಕೋಬೇಕಾಗಿದೆ, ಈ ವಾಕ್ಯವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿದೆ. And we say it so many times, but when we read the Bible, it's not just reading about history or facts, it is the living word of God. ದೇವರ ವಾಕ್ಯವನ್ನ ಏನೋ ಒಂದು ಕತೆ ತರಾನೋ ಏನೋ ಒಂದು ಸ್ಟೋರಿ ತರ ಅಲ್ಲದೆ, ಇದು ನಿಜವಾಗ್ಲೂ ವಾಸ್ತವಿಕವಾಗಿ ನಡೆದಿರುವಂತಹ ಘಟನೆ ಎಂಬುದಾಗಿ ನಾವು ತಿಳ್ಕೊಂಡು ಹೋದ್ವಿ. Another thing is we have to know the very important covenantal Bible verses like Genesis 3:15. ಮತ್ತೆ ಅತ್ಯಂತ ಪ್ರಾಮುಖ್ಯವಾದಂತಹ ವಚನಗಳಾಗಿರುವಂತಹ ಆದಿಕಾಂಡ 3:15 ತಿಳ್ಕೋಬೇಕು. Because the essence of the Bible, the flow of the Bible is talking about Christ. ಮತ್ತೆ ದೇವರ ವಾಕ್ಯದ ಮುಖ್ಯತ್ವ ಮತ್ತು ದೇವರ ವಾಕ್ಯದ ಒಂದು ಉದ್ದೇಶ ಕ್ರಿಸ್ತನ ಕುರಿತಾಗಿ ಮಾತನಾಡುವಂತದ್ದಾಗಿದೆ. There are many, many, many words in the Bible, but we have to spotlight the words that are talking about Christ. ಸತ್ಯವೇದದಲ್ಲಿ ಅನೇಕ ವಿಧವಾದ ಅನೇಕ ವಿಷಯಗಳ ಬಗ್ಗೆ ಮಾತನಾಡಲ್ಪಟ್ಟಿರುವಂತಹ ವಾಕ್ಯಗಳಿವೆ, ಆದ್ರೆ ನಾವು ಕ್ರಿಸ್ತನ ಕುರಿತಾಗಿ ಮಾತನಾಡಿರೋದ್ರ ಮೇಲೆ ಗಮನ ಇಡಬೇಕಾಗಿದೆ. So the important Bible verses like Genesis 3:15 or Matthew 16:16, we have to hold on to those words firmly and pray. ಅಂದ್ರೆ ಕ್ರಿಸ್ತನ ಕುರಿತಾಗಿ ಮಾತನಾಡುವಂತ ಆದಿಕಾಂಡ 3:15, ಮತ್ತಾಯ 16:16 ಅಂತ ಈ ತರ ವಚನಗಳನ್ನ ನಾವು ಹಿಡ್ಕೋಬೇಕಾಗಿದೆ. Also, when we meditate on the word, we can receive a lot of spiritual strength. ಮತ್ತು ಯಾವಾಗ ನಾವು ದೇವರ ವಾಕ್ಯವನ್ನ ಧ್ಯಾನಿಸ್ತೀವೋ ನಂಬಿಕೆ ಹೆಚ್ಚು ಮಾಡುತ್ತೆ ಮತ್ತು ನಾವು ಆತ್ಮಿಕ ಶಕ್ತಿಯನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. Because it says that the word is alive and active. ಯಾಕಂದ್ರೆ ವಾಕ್ಯ ಹೇಳುತ್ತೆ ವಾಕ್ಯವು ಸಜೀವವಾದದ್ದು ಮತ್ತು ಕಾರ್ಯಸಾಧಕವಾದದ್ದು ಎಂಬುದಾಗಿ. As well, let's read Isaiah 40:8. ಹಾಗೇನೆ ಯೆಶಾಯ 40 ಮತ್ತು 8ನೇ ವಚನವನ್ನು ಓದ್ಕೊಳ್ಳೋಣ. ಯೆಶಾಯ 40ನೇ ಅಧ್ಯಾಯ 8ನೇ ವಚನ. ಹುಲ್ಲು ಒಣಗಿ ಹೋಗುವುದು, ಹೂವು ಬಾಡಿ ಹೋಗುವುದು, ನಮ್ಮ ದೇವರ ಮಾತೋ ಸದಾಕಾಲವೂ ಇರುವುದು ಎಂದು ಉತ್ತರವಾಯಿತು. ಆಮೆನ್. Amen. So the grass withers, the flowers fall, the word of God endures forever. ಅಂದ್ರೆ ಹುಲ್ಲು ಒಣಗುತ್ತೆ, ಹೂವು ಬಾಡುತ್ತೆ, ಆದ್ರೆ ನಮ್ಮ ದೇವರ ಮಾತು ಯಾವಾಗ್ಲೂ ಇರುತ್ತೆ ಎಂಬುದಾಗಿ. So there's another Bible verse, I can't remember, it says that the word of God is
It says, Our God is the same yesterday, today, forever. ಇಬ್ರು 38 ಅಲ್ಲಿ ವಾಕ್ಯ ಹೇಳುತ್ತೆ, ಇಬ್ರಿಯರಿಗೆ 13:8 ನಮ್ಮ ದೇವರು ನಿನ್ನೆ ಇದ್ದಾಗ ಇವತ್ತು ಮತ್ತು ಸದಾಕಾಲವು ಏಕರೀತಿಯಾಗಿದ್ದಾರೆ ಎಂಬುದಾಗಿ. So our God, He is a God of the covenant. He is a God of the word. And it says that the word is the same forever. It endures forever. ಅಂದ್ರೆ ದೇವರ ವಾಕ್ಯ ಅದು ನಿನ್ನೆ ಇದ್ದಾಗ ಇವತ್ತು ಮತ್ತೆ ಶಾಶ್ವತವಾಗಿ ಏಕರೀತಿಯಲ್ಲಿ ಇರುವಂತದ್ದಾಗಿದೆ. So like the words of people, they can change according to your situation. One day someone is your friend, they give you a blessing. The next day you have a fight with them, they can give you a curse. ಅಂದ್ರೆ ಮನುಷ್ಯರ ಮಾತುಗಳು ಬದಲಾಗ್ತಾ ಇರುತ್ತೆ. ಒಂದ್ ವೇಳೆ ಕೆಲವ್ರ ಜೊತೆ ನಾವು ಒಂದು ದಿನ ತುಂಬಾ ಚೆನ್ನಾಗಿರ್ಬೋದು, ಅವ್ರು ನಮಗೆ ಆಶೀರ್ವಾದ ಕೊಡ್ತಾರೆ, ಒಳ್ಳೆ ಮಾತುಗಳನ್ನ ಹೇಳ್ತಿರ್ತಾರೆ. ಎರಡನೇ ದಿನ ಮತ್ತೆ ಅವ್ರ ಜೊತೆ ನಾವು ಜಗಳ ಆಡ್ಕೊಳ್ಳುವಾಗ ಅವರು ನಮಗೆ ಶಾಪಗಳು ಕೊಡ್ಬೋದು. But the word of God is the same, it endures forever. The promise that God gave to the people of the covenant, it remains forever. ಆದ್ರೆ ದೇವರ ವಾಕ್ಯಗಳು ಏನು ದೇವರು ತನ್ನ ಮಕ್ಕಳಿಗಾಗಿ ಕೊಟ್ಟಿದ್ದಾರೆ, ಅವು ಎಂದಿಗೂ ಬದಲಾಗಲ್ಲ, ಶಾಶ್ವತವಾಗಿ ಏಕರೀತಿಯಾಗಿರುತ್ತೆ. We make mistakes, we have a lot of times where we resent the word of God, but when we renew, hold on to the word again, that promise continuously is fulfilled in us. ನಾವು ಒಂದ್ ವೇಳೆ ಬಲಹೀನರಾಗಿರ್ಬೋದು, ಆದ್ರೆ ದೇವರ ವಾಕ್ಯವನ್ನು ಹಿಡ್ಕೊಂಡು ಪರಿಪೂರ್ಣವಾಗಿ ಅದನ್ನ ಹಿಡ್ಕೊಳ್ಳುವಾಗ ಆ ವಾಕ್ಯವು ನಮ್ಮನ್ನ ನೂತನ ಪಡಿಸುತ್ತೆ, ನಮ್ಮನ್ನ ಬಲಪಡಿಸುತ್ತೆ. So we have to really believe that God called us to save this age as the covenantal people. ಹಾಗಾಗಿ ದೇವರು ನಮ್ಮನ್ನ ಕರೆದಿದ್ದಾರೆ ಎಂಬುದಾಗಿ, ಆ ಒಡಂಬಡಿಕೆಯ ಜನರಾಗಿರಲು ಕರೆದಿದ್ದಾರೆ ಎಂಬುದಾಗಿ ನಾವು ನಂಬಬೇಕಾಗಿದೆ. And just like God called the people like Abraham, Isaac, Moses, the promises that he gave them, they are the same promises that we received. ಆ ದೇವರು ಅಬ್ರಹಾಮ, ಯೋಸೇಫ, ಇಸಾಕ, ಯಾಕೋಬ, ದಾವಿದ ಇವನ್ನೆಲ್ಲ ಕರೆದ ಹಾಗೆ ನಮ್ಮನ್ನು ಕೂಡ ಕರೆದಿದ್ದಾರೆ. ದೇವರು ಅವರು ಕೊಟ್ಟಂತ ವಾಗ್ದಾನಗಳನ್ನ ನಮಗೂ ಕೊಟ್ಟಿದ್ದಾರೆ ಅಂತ ಹೇಳಿ ನಂಬಬೇಕಾಗಿದೆ. That's because God is the God of the word, and when he gives his word, it will absolutely be fulfilled. ಯಾಕಂದ್ರೆ ದೇವರು ವಾಕ್ಯದ ದೇವರಾಗಿದ್ದಾರೆ, ವಾಕ್ಯವಾಗಿರುವ ದೇವರಾಗಿರೋದ್ರಿಂದ ಆತನು ವಾಕ್ಯವನ್ನು ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ಖಂಡಿತ ನೆರವೇರಿಸ್ತಾರೆ. So as well, to reform ourselves, we have to have only Christ, absolute and always Christ. ಅದಕ್ಕೋಸ್ಕರನೇ ನಾವು ಕೇವಲ ಕ್ರಿಸ್ತನನ್ನ ಅಥವಾ ಸಂಪೂರ್ಣ ಕ್ರಿಸ್ತನನ್ನ ನಾವು ಯಾವಾಗ್ಲೂ ಕೂಡ ಹೊಂದಿರಬೇಕು ಅಂತ. So Christ is necessary and he is absolute. ಕ್ರಿಸ್ತನು ನಮಗೆ ಅವಶ್ಯಕ, ಯಾಕಂದ್ರೆ ಆತನು ಸಂಪೂರ್ಣ. So he is necessary because we need Christ to receive salvation. ಕ್ರಿಸ್ತನು ಯಾಕೆ ನಮಗೆ ಬೇಕಾಗಿದ್ದಾರೆ ಅಂತ ಹೇಳಿದ್ರೆ ರಕ್ಷಣೆ ಹೊಂದಲು. And the absolute Christ means not just the John the Baptist or Elijah, Jeremiah, but only an absolute Christ. ಸಂಪೂರ್ಣ ಕ್ರಿಸ್ತನಾಗಿರ್ಬೇಕಾಗಿರೋದು ಯಾಕೆ ಅಂದ್ರೆ ನಮಗೆ ಸ್ಥಾನಿಕನಾದ ಯೋಹಾನನೋ, ಯೆರೆಮೀಯನೋ, ಎಲಿಯನೋ ಹಾಗೆ ಅಲ್ಲ, ಕ್ರಿಸ್ತನೇ ಪರಿಪೂರ್ಣನಾಗಿರ್ಬೇಕು ಅಂತ. So when we held on to only Christ, absolute Christ, the forces of darkness, they are broken down. ಯಾವಾಗ ನಾವು ಕೇವಲ ಕ್ರಿಸ್ತನು, ಸಂಪೂರ್ಣ ಕ್ರಿಸ್ತನು ಅಂತ ಯಾವಾಗ್ಲೂ ಒಂದು ತೀರ್ಮಾನಕ್ಕೆ ಬರ್ತೀವೋ ಆಗ ಕತ್ತಲೆಯ ಶಕ್ತಿಗಳು ಮುರಿಯಲ್ಪಡುತ್ತೆ. Because Satan hates the name of Jesus Christ. He hates the person that holds on to Christ. ಯಾಕಂದ್ರೆ ಸೈತಾನನು ಯೇಸು ಕ್ರಿಸ್ತನನ್ನ ದ್ವೇಷಿಸ್ತಾನೆ ಮತ್ತು ಯೇಸು ಕ್ರಿಸ್ತನನ್ನ ಹಿಡ್ಕೊಂಡಿರೋರ್ನ ದ್ವೇಷಿಸ್ತಾನೆ. There is also the only prayer. ಮತ್ತು only Holy Spirit. ಮೂರನೇದಾಗಿ ನಾವು ನೋಡ್ತೀವಿ ಕೇವಲ ಪವಿತ್ರಾತ್ಮ ಎಂಬುದಾಗಿ. So we know Acts 1:8 very well, that when the Holy Spirit comes on us, we will be the witnesses to Jerusalem, Judea, Samaria, to the ends of the earth. ಅಪೊಸ್ತಲರ ಕೃತ್ಯಗಳು 1:8 ನಮಗೆ ತುಂಬಾ ಸ್ಪಷ್ಟವಾಗಿ ಗೊತ್ತಿದೆ. ದೇವರ ಆತ್ಮನು ನಮ್ಮ ಮೇಲೆ ಬರುವಾಗ ನಾವು ಬಲವನ್ನು ಹೊಂದಿ ಯೆರೂಸಲೇಮ್, ಯೂದಾಯ, ಸಮಾರ್ಯ, ಭೂಲೋಕದ ಕಟ್ಟ ಕಡೆಯವರೆಗೂ ಕ್ರಿಸ್ತನಿಗೆ ನಾವು ಸಾಕ್ಷಿಗಳಾಗಿ ಮಾರ್ಪಡ್ತೇವೆ ಎಂಬುದಾಗಿ. When we are concluded in Christ, when we hold on to Christ, there is the work of the Holy Spirit. ಯಾವಾಗ ನಾವು ಕೇವಲ ಕ್ರಿಸ್ತನೊಳಗೆ ಮುಕ್ತಾಯಕ್ಕೆ ಬರ್ತೀವೋ ಆಗ ಪವಿತ್ರ ಆತ್ಮನ ಶಕ್ತಿ ನಮಗೆ ಸಿಗುತ್ತೆ. And we have to have only prayer. So let's read Philippians 4:6-7. ಮತ್ತು ಕೇವಲ ಪ್ರಾರ್ಥನೆಯಲ್ಲಿ ನಾವು ಪ್ರವೇಶಿಸಬೇಕಾಗಿದೆ. ಏನು ಅದು ಕೇವಲ ಪ್ರಾರ್ಥನೆ? ಫಿಲಿಪ್ಪಿ 4ನೇ ಅಧ್ಯಾಯ 6-7ನೇ ವಚನವನ್ನು ಓದ್ಕೊಳ್ಳೋಣ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು, ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು, ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಆಮೆನ್.
Amen. So the Bible says, do not be anxious about anything, but we have to pray with prayer and petition. ದೇವರ ವಾಕ್ಯಲ್ಲಿ ಹೇಳ್ತಿರೋದು ಏನಂತ ಹೇಳಿದ್ರೆ, ಯಾವ ಸಂಬಂಧವಾಗಿ ಕೂಡ ನೀವು ಚಿಂತೆ ಮಾಡಬೇಡಿ, ಸರ್ವ ವಿಷಯದಲ್ಲಿ ಕೂಡ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು, ಪ್ರಾರ್ಥನೆಗಳನ್ನ, ವಿಜ್ಞಾಪನೆಗಳನ್ನ ಸಲ್ಲಿಸಿರಿ ಎಂಬುದಾಗಿ. So Satan gives us a lot of anxiety, he gives us a lot of worries about the future, but the Bible says we have to pray. ಸೈತಾನನು ನಮ್ಮ ಜೀವನದಲ್ಲಿ ಅನೇಕ ಚಿಂತೆಗಳನ್ನ, ಅನೇಕ ಒಂದು ನೋವುಗಳನ್ನ ಕೊಡ್ತಾನೆ. ಆದ್ರೆ ನಾವು ಅವುಗಳ ಬಗ್ಗೆ ಚಿಂತೆ ಮಾಡದೆ ಪ್ರಾರ್ಥಿಸ್ಬೇಕು. When we pray, the peace of God transcends all understanding. He guards our heart and our minds in Christ Jesus. ಹಾಗಾಗಿ 7ನೇ ವಚನದಲ್ಲಿ ನಾವು ನೋಡುವ ಹಾಗೆ, ಎಲ್ಲಾ ಗ್ರಹಿಕೆನಲ್ಲಿರುವ ದೇವರ ಶಾಂತಿಯು ನಿಮ್ಮ ಹೃದಯಗಳನ್ನು, ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುತ್ತದೆ ಎಂಬುದಾಗಿ ನೋಡ್ತೇವೆ. So we have our limited understanding, our limited thoughts, but God knows everything. He gives us the true peace that transcends everything. ನಮ್ಮ ಜೀವನದಲ್ಲಿ ನಮಗೆ ಮಿತಿಯಾದಂತ ಆಲೋಚನೆ, ಮಿತಿಯಾದಂತ ಶಾಂತಿ, ಮಿತಿಯಾದ ಶಕ್ತಿ ಇರೋದ್ರಿಂದ ನಮ್ಮ ಎಲ್ಲಾ ಆಲೋಚನೆಗಳನ್ನ ಕ್ರಿಸ್ತನು ಬಲ್ಲಾತನಾಗಿದ್ದಾನೆ. And remnants have to have the mystery of prayer. You have to be able to pray, to receive guidance, pray for your studies, pray for everything. ಹಾಗಾಗಿ ಇಲ್ಲಿರುವಂತ ಎಲ್ಲಾ ಉಳಿದವರು ನಿಮ್ಮ ಜೀವಿತಗಳಿಗಾಗಿ, ಭವಿಷ್ಯಕ್ಕಾಗಿ, ನಿಮ್ಮ ವಿದ್ಯಾಭ್ಯಾಸಕ್ಕಾಗಿ, ಪ್ರತಿಯೊಂದು ವಿಷಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋರಾಗಿರ್ಬೇಕು. And when you pray, God will give you evidence, and through that evidence you become a witness. ಯಾಕಂದ್ರೆ ಯಾವಾಗ ನೀನು ಪ್ರಾರ್ಥನೆ ಮಾಡ್ತೀಯೋ ಆಗ ದೇವರು ನಿನಗೆ ಆಧಾರಗಳನ್ನ ಕೊಡ್ತಾರೆ, ಆಗ ನೀನು ದೇವರಿಗೆ ಸಾಕ್ಷಿಯಾಗಿ ಮಾರ್ಪಡ್ತೀಯ. So Philippians 4:6-7 is a very important Bible verse because we have a lot of worries, a lot of anxieties, but the Bible says we don't have to worry, we only have to pray. ಹಾಗಾಗಿ ಫಿಲಿಪ್ಪಿ 4:6-7 ತುಂಬಾ ಮುಖ್ಯವಾದ ವಚನ. ಯಾವ ವಿಷಯದಲ್ಲಿ ಕೂಡ ನಾವು ಚಿಂತೆ ಮಾಡೋದು ಬೇಡ, ನಾವು ಎಲ್ಲಾ ವಿಷಯಗಳನ್ನ ಪ್ರಾರ್ಥನೆಯಾಗಿ ಮಾರ್ಪಡಿಸಿ ಪ್ರಾರ್ಥಿಸ್ಬೇಕು. So you have to be able to give this answer to the field, to the people you meet, to the people you share the gospel to. ನೀನು ಇದನ್ನ ಅನುಭವಿಸಿ, ನೀನು ಹೋಗಿ ಸ್ವಾರ್ಥ ಸಾರುವಂತ ನಿನ್ನ ಕ್ಷೇತ್ರಕ್ಕೂ ಕೂಡ ಈ ಒಂದು ಸತ್ಯವನ್ನ ಸಾರಿ ಹೇಳಬೇಕು. You can show them the Bible verse, show them the evidence, and let them receive Christ as their Lord and Savior. ಈ ವಾಕ್ಯಗಳನ್ನ ನೀನು ಅವ್ರಿಗೆ ತೋರಿಸಬಹುದು, ಓದಿ ಕೇಳಿಸಬಹುದು, ಮತ್ತೆ ಕ್ರಿಸ್ತನನ್ನ ಅವರು ಸ್ವೀಕರಿಸುವಂತೆ ಅವ್ರಿಗೆ ಪ್ರೇರೇಪಿಸಬಹುದು. So our time is running out, so let's pray and conclude. ಸೊ ಇಲ್ಲಿಗೆ ನಾವು ಮುಗಿಸ್ಕೊಳ್ಳೋಣ, ಸಮಯ ಆಗ್ತಾ ಇದೆ. ಪ್ರಾರ್ಥನೆಯೊಂದಿಗೆ ನಾವು ಮುಗಿಸ್ಕೊಳ್ಳೋಣ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಸಂಜೆ ವೇಳೆಯಲ್ಲಿ ಈ ರೀತಿಯಾಗಿ ಸ್ವಾಮಿ ಅಪ್ಪ, ಈ ಜೂಮ್ ಮೀಟಿಂಗ್ ಮೂಲಕ ಆತ್ಮಿಕ ಸಮಸ್ಯೆಗಳ ಕುರಿತಾಗಿ, ಆತ್ಮಿಕ ಸ್ವಸ್ಥತೆಯ ಕುರಿತಾಗಿ ತಿಳ್ಕೊಳ್ಳುವಂತ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಜಾಯ್ನ್ ಆಗಿರುವಂತ ಎಲ್ಲ ನಿನ್ನ ಮಕ್ಕಳನ್ನ ನಿಮ್ಮ ಪರಿಶುದ್ಧ ಆತ್ಮನಿಂದ ತುಂಬಿಸಿರಿ. ವಾಕ್ಯ ಹೇಳಿದಂತ ಶೈನಿ ಪಾಶ್ರವನ್ನು ಕೂಡ ನಿಮ್ಮ ಆತ್ಮನಿಂದ ತುಂಬಿಸಿರಿ. 3 ವರ್ಷಗಳಿಂದ ಸತತವಾಗಿ ನಮ್ಮ ಜೊತೆ ಈ ವಾಕ್ಯಗಳನ್ನು ಹಂಚುತ್ತಿರುವಾಗ ಇನ್ನೂ ಹೆಚ್ಚಾಗಿ ಆ ಮಗಳನ್ನ ಆಶೀರ್ವದಿಸಿ ಬಲಪಡಿಸಿ ಸಹಾಯ ಮಾಡಿ. ಇಲ್ಲಿ ಜಾಯ್ನ್ ಆಗಿರುವಂತ ನಮ್ಮೆಲ್ಲರ ಜೀವಿತದಲ್ಲಿರುವಂತಹ ದೇವರೇ, ಎಲ್ಲ ತರದ ಆತ್ಮಿಕ ಸಮಸ್ಯೆಗಳನ್ನ ಗುಣಪಡಿಸಿ ನಿಮ್ಮ ಬಲದೊಂದಿಗೆ ಕೇವಲ ಕ್ರಿಸ್ತನೆಂಬ ತೀರ್ಮಾನಕ್ಕೆ ಬಂದು ಜೀವಿಸುವಂತ ಸಹಾಯ ಮಾಡು. ಮುಂದಿನ ವಾರ ಮತ್ತೆ ನಾವು ಈ ರೀತಿಯಾಗಿ ಕೂಡಿ ಬರೋ ತನಕ ನೀವೇ ಜೊತೆಗಾರರಾಗಿದ್ದು ನಡೆಸಬೇಕಾಗಿ ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬಿಡುತ್ತೇನೆ ತಂದೆಯೇ. ಆಮೇನ್.